ಹೆಚ್ಚಾಗ್ತಿದೆ ಶೀತ ಗಾಳಿ. ಎಚ್ಚರಿಕೆ ಕೊಟ್ಟ ಡಾಕ್ಟರ್ಸ್. ಶೀತ ಗಾಳಿ ಹೆಚ್ಚಾಗ್ತಾ ಇದೆ, ಹಾಗಾಗಿ ಡಾಕ್ಟರ್ಸ್ ಈಗ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ವೈದ್ಯರು ಕೆಲವೊಂದಿಷ್ಟು ಸಲಹೆ ಕೊಟ್ಟಿದ್ದಾರೆ. ಈ ಒಂದು ಶೀತಗಾಳಿ ಎಫೆಕ್ಟ್ ಮದ್ರಾಸ್ ಐ ಸೋಂಕಿನ ಆತಂಕ ಇದೆ. ಮಕ್ಕಳಿಂದ ಹಿಡಿದು ವಯಸ್ಕರವರೆಗೂ ಕೂಡ ಒಂದು ಮದ್ರಾಸ್ ಐ ಆಗಬಹುದು. ಕಣ್ಣಿನ ಸೋಂಕಿನ ಬಗ್ಗೆ ಯಾವುದೇ ರೀತಿಯ ನಿರ್ಲಕ್ಷ್ಯ ತೋರಿಸಬೇಡಿ. ಬದಲಾದ ಹವಾಮಾನ, ಚಳಿ ಹೆಚ್ಚಾಗಿದೆ, ಇದರ ಬೆನ್ನಲ್ಲೇ ಶಾಲಾ ಮಕ್ಕಳಲ್ಲೇ ವೈರಸ್ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ. ಒಬ್ಬರಿಂದ ಒಬ್ಬರಿಗೆ ವೇಗವಾಗಿ ಈ ಒಂದು ಸೋಂಕು ಹರಡ್ತಾ ಇದೆ. ಶೀತಗಾಳಿ ಹಿನ್ನೆಲೆ ಎಚ್ಚರಿಕೆ ವಹಿಸಲು ವೈದ್ಯರು ಸೂಚನೆಯನ್ನ ಕೊಟ್ಟಿದ್ದಾರೆ. ಕೆಲವೊಂದಿಷ್ಟು ಸಲಹೆ ಸೂಚನೆಗಳನ್ನ ಫಾಲೋ ಮಾಡಬೇಕಾಗತ್ತೆ. ನೀವು ಗಮನಿಸ್ತಾ ಇದ್ದೀರಾ ಈ ಒಂದು ಮದ್ರಾಸ್ ಐ ಲಕ್ಷಣಗಳು ಏನು ಅಂತ. ಇನ್ನು ಕಣ್ಣುಗಳು ಕೆಂಪಾಗುತ್ತೆ, ಸತತವಾಗಿ ನೀರು ಸುರಿಯುತ್ತೆ, ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಕಣ್ಣಿನಲ್ಲಿ ಮರಳು ಬಿದ್ದಂತೆ ನಿಮ್ಗೆ ಅನುಭವ ಆಗ್ತಾ ಇರುತ್ತೆ. ಗುಣಮುಖರಾಗುವವರೆಗೂ ಕೂಡ ನೀವು ಸಾರ್ವಜನಿಕ ಸ್ಥಳಗಳಿಗೆ ಹೋಗಬೇಡಿ. ಅನಗತ್ಯವಾಗಿ ಕಣ್ಣುಗಳನ್ನ ಮುಟ್ಟೋದಾಗಿರೋದು, ಉಜ್ಜೋದಾಗಿರ್ಬೋದು, ಅದು ಯಾವುದನ್ನು ಕೂಡ ಮಾಡಬೇಡಿ. ಸೋಂಕಿನ ಲಕ್ಷಣಗಳು ಕಂಡು ಬಂದ್ರೆ ಮನೆ ಮದ್ದನ್ನ ಮಾಡ್ಕೊಳ್ಬೇಕಾಗುತ್ತೆ. ಕಣ್ಣಿಗೆ ವಿಶ್ರಾಂತಿ ಇಲ್ಲದೆ ನೀವು ರೆಸ್ಟ್ಲೆಸ್ ಆಗಿ ಕೆಲಸ ಮಾಡಕ್ ಹೋಗ್ಬೇಡ್ರಿ. ಸದ್ಯಕ್ಕೆ ಸ್ವಲ್ಪ ಕಣ್ಣಿಗೆ ರೆಸ್ಟ್ ಬೇಕು. ನಿಮ್ಮ ದೇಹಕ್ಕೆ ಯಾವ ರೀತಿ ರೆಸ್ಟ್ ಬೇಕಾಗುತ್ತೋ ಕಣ್ಣಿಗೂ ಕೂಡ ಅಷ್ಟೇ ರೆಸ್ಟ್ ಬೇಕಾಗುತ್ತೆ. ಈಗ ಕಣ್ಣಿಗೆ ಸ್ಟ್ರೈನ್ ಆಗ್ತಿರುತ್ತೆ ಅಂತ ಗೊತ್ತಿರುತ್ತೆ, ಆದ್ರೂ ಕೂಡ ಮೊಬೈಲ್ ಯೂಸ್ ಮಾಡ್ತಾ ಇರ್ತೀರಾ, ಆದ್ರೂ ಕೂಡ ಟಿವಿ ನೋಡ್ತಾ ಇರ್ತೀರಾ, ಆಗ ಕಣ್ಣಿಗೆ ಸ್ಟ್ರೈನ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಕಣ್ಣಿಗೆ ರಿಲ್ಯಾಕ್ಸ್ ಆಗೋ ತರ ನೋಡ್ಕೊಳ್ಳಿ. ಜೊತೆಗೆ ಏನಾದ್ರೂ ನಿಮ್ಗೆ ಕಣ್ಣು ಏನಾದ್ರೂ ಪ್ರಾಬ್ಲಮ್ ಆಗ್ತಾ ಇದೆ ಅಥವಾ ಮರಳು ಮಾಡ್ತಾರೆ ಏನಾದ್ರೂ ಕಣ್ಣಲ್ಲಿ ಇದೆ ಅಂತ ನಿಮಗೆ ಫೀಲ್ ಆಗ್ತಾ ಇದೆ, ಆಗ ದಯವಿಟ್ಟು ಡಾಕ್ಟರ್ನ ಹೋಗಿ ಸಂಪರ್ಕ ಮಾಡಿ. ಡಾಕ್ಟರ್ ಏನು ಸಜೆಷನ್ ಕೊಡ್ತಾರೆ ಅದನ್ನ ಪಾಲನೆ ಮಾಡಿ. ಜೊತೆಗೆ ಏನಾದ್ರೂ ತೊಂದರೆ ಆದ್ರೆ ವೈದ್ಯರ ಸಲಹೆಯಂತೆ ಕಣ್ಣಿಗೆ ಡ್ರಾಪ್ಸ್ ಕೂಡ ಬಳಸ್ಕೊಳ್ಳಿ.